ಎಲ್ಲರಿಗೂ ನಮಸ್ಕಾರ. ಮತ್ತೆ ಎಂದಿನಂತೆ ವಿಕ್ರಮಾದಿತ್ಯ ಏನಂತಂದ್ರೆ ಆ ಗಿಡದ ಹತ್ತಿರ ಹೋಗಿ ಆ ಬೇತಾಳ ಇರುವಂಥ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾ ಇರ್ತಾನೆ. ಬೇತಾಳ ಮತ್ತೇನು ಮಾಡ್ತೈತೆ ಅಂದ್ರೆ ವಿಕ್ರಮಾದಿತ್ಯನಿಗೆ ಮತ್ತೊಂದು ಕಥೆಯನ್ನು ಪ್ರಾರಂಭ ಮಾಡ್ತೈತಿ. ಮತ್ತೆ ಕಂಡೀಷನನ್ನು ಹಾಕ್ತೈತಿ, ನೀ ಮಾತಾಡೋದಿಲ್ಲ, ಮಾತಾಡಿದ್ರೆ ತಲೆ ಹೊಡಿತೇನೆ ಅಂತ ಹೇಳಿ ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತೈತಿ. ಪಾಟಲಿಪುತ್ರದೊಳಗೆ ಅಲ್ಲಿಯ ರಾಜಕುಮಾರ ವೀರಬಾಹು, ಅವನ ಗೆಳೆಯ ಸುಮಂತ, ಇವರಿಬ್ಬರು ಬಾಲ್ಯ ಸ್ನೇಹಿತರು. ಬಹಳ ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿರೋದಿಲ್ಲ. ಇಬ್ಬರು ಏನಂತಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿತಾರೆ. ಆಮೇಲೆ ಬೇಟೆಯಾಡೋಕ್ಕೂ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಒಟ್ಟು ಒಬ್ಬರನ್ನೊಬ್ಬರು ಬಿಟ್ಟು ಅಗಲ್ತಾ ಇರೋದಿಲ್ಲ. ಒಂದು ಸಲ ಏನು ಮಾಡ್ತಾರೆ ಅಂತಂದ್ರೆ, ಬೇಟೆಯಾಡಕ್ಕೆ ಹೋಗ್ತಾರೆ. ಬಹಳ ದೂರದವರೆಗೆ ಹೋಗ್ತಾರೆ. ಅವರು ಮತ್ತೊಂದು ರಾಜ್ಯದ ಗಡಿಯೊಳಗೆ ಪ್ರವೇಶ ಮಾಡಿರ್ತಾರೆ. ಅಲ್ಲಿ ಏನಕ್ಕೈತಿ ಅಂತಂದ್ರೆ, ಈ ಸುಮಂತ ಇದ್ದಾವ ಒಂದು ಮರದ ಕೆಳಗೆ ಕುಂತ್ಕೊಂಡು ನಾನು ಸ್ವಲ್ಪ ವಿಶ್ರಾಂತಿನ ತಗೋತೀನಿ ಅಂತ ಹೇಳ್ತಾನೆ. ವೀರಬಾಹು ಇದ್ದಾವ ಅವೇನು ಮಾಡ್ತಾನೆ, ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಅವಾಗ ಅಲ್ಲಿ ಏನಾಗಿರ್ತೈತಿ ಅಂತಂದ್ರೆ, ಒಬ್ಬ ವ್ಯಾಪಾರಿಯ ಮಗಳು, ಅವಳು ಏನಂತಂದ್ರೆ ತನ್ನ ಗೆಳತಿಯರೊಂದಿಗೆ ಅಲ್ಲೇಕಿ ಬಂದಿರ್ತಾಳೆ. ದೊಡ್ಡ ವ್ಯಾಪಾರಿ ಇರ್ತಾಳೆ, ಅವನ ಮಗಳು ಬಂದಿರ್ತಾಳೆ. ಆಕೆ ತನ್ನ ಗೆಳತಿಯರೊಂದಿಗೆ ಅಲ್ಲಿ ಏನಂತ ಕಾಲವನ್ನು ಕಳೆಯೋದಕ್ಕೆ ಬಂದಿರ್ತಾಳೆ. ಅವಳ ಚಲುವನ್ನು ನೋಡಿ ವೀರಬಾಹುವಿಗೆ ಬಹಳ ಅವಳನ್ನೇ ಮದುವೆ ಆಗಬೇಕು ಅಂತೇಳಿ ಮನಸ್ಸಾಗ್ತೈತಿ. ಅವಾಗ ಆಕೆ ಏನು ಮಾಡ್ತಾನೆ, ಆಕೆ ಇವನ್ನ ನೋಡ್ತಾಳೆ ರಾಜ್ಕುಮಾರ. ಅವಾಗ ಇವ ತಾನೇ ಆಕೆ ಕಡೆ ಹೋಗಿ ಅವಳನ್ನು, ನಿನ್ನ ಹೆಸರು ಏನು, ನಿಂದು ಯಾವ ಊರು, ನಿನ್ನ ತಂದೆ ಏನು ಮಾಡ್ತಾರ ಅನ್ನುವಂಥವನ್ನ ಕೇಳ್ತಾಳೆ. ಪ್ರಶ್ನೆಗಳನ್ನು ಕೇಳ್ತಾನ. ಅವಾಗ ಆಕೆಯು ಏನಿರ್ತಾಳಂದ್ರೆ, ಆಕೆ ಒಬ್ಬ ಒಳ್ಳೆ ರಾಜ್ಕುಮಾರನಂತವನ್ನ ಮದುವೆ ಆಗಬೇಕು ಅಂತ ಹೇಳಿರ್ತೈತಿ. ಬರೀ ಶೂರ ಅಷ್ಟ ಅಲ್ಲ, ಒಬ್ಬ ಧೀರನನ್ನ ಮದುವೆ ಆಗಬೇಕು. ಬರೀ ಧೀರ ಅಷ್ಟ ಅಲ್ಲ, ಅಥವಾ ಬುದ್ಧಿವಂತನಾಗಿರ್ಬೇಕು ಅನ್ನುವಂಥದ್ದು ಆಕೆ ಅಭಿಲಾಷೆ ಆಗಿರ್ತೈತಿ. ಅದಕ್ಕೆ ಆಕೆ ಏನು ಮಾಡ್ತಾಳಂದ್ರೆ, ಒಂದು ಕಮಲದ ಹೂವನ್ನು ತಗೋತಾಳ. ಆಮೇಲೆ ಅದನ್ನ ಹಿಂಗೆ ಹಿಡ್ಕೋತಾಳಕ್ಕೆ, ಇದೇ ನನ್ನ ಹೆಸರು ಅಂತ ಹೇಳ್ತಾಳೆ. ಆ ನಂತರ ಏನು ಮಾಡ್ತಾಳ, ತನ್ನ ಕಿವಿಯನ್ನು ಹಿಡ್ಕೋತಾಳ. ಕಿವಿಯನ್ನು ಹಿಡ್ಕೊಂಡು ಕಾಲಲ್ಲಿರುವಂಥ ಗೆಜ್ಜೆಯನ್ನು ಬಿಚ್ಚಿಂಗ್ ಒಗಿತಾಳ, ನಾನು ಊರು ಅಂತ ಹೇಳ್ತಾಳೆ. ಆಮೇಲೆ ಹಲ್ಲನ್ನು ಹಿಂಗೆ ಕೇಳ್ತಾಳ, ಒಗಿತಾಳ, ಅಂದ್ರೆ ಕಿತ್ತಂಗೆ ಮಾಡಿ ಒಗಿತಾಳ. ನನ್ನ ತಂದೆ ಉದ್ಯೋಗ ಅಂತ ಹೇಳಿ ಆಕೆ ನಕ್ಕ ತನ್ನ ಗೆಳತಿಯರೊಂದಿಗೆ ಹೋಗ್ಬಿಡ್ತಾಳೆ. ಈ ವೀರಭಾವಕ್ಕೆ ಏನೂ ಗೊತ್ತಾಗೋದಿಲ್ಲ ಅದು. ಆತ ತನ್ನ ಗೆಳೆಯನ ಕಡೆಗೆ ಬರ್ತಾನೆ, ಸುಬಾಹುವನ ಕಡೆಗೆ. ಬಹಳ ಸುಂದರವಾದಂಥ ಹುಡುಗಿದಾಳ ಆಕೆ. ಆಕಿನ್ನ ಮದುವೆ ಆಗಬೇಕು ಅಂತಂದರೆ ಅನ್ಸಾಕತ್ತೈತಿ. ಆದರೆ ಹೆಸರು, ಆಮೇಲೆ ಆಕೆ ಊರು, ತಂದೆ ಹೆಸರು ಹೇಳಿದ್ರೆ ಆಕೆ ಹಿಂಗೆ ಹೇಳಿದ್ಲು ನನಗೆ, ಸನ್ನೆಯ ಮೂಲಕ ಹೇಳಿದ್ಲು, ನನಗೇನೋ ಅದು ತಿಳಿಲಿಲ್ಲ ಅಂತ ಅಂದ್ಕೊಳ್ಳೆ. ಸುಮಂತ ಬಹಳ ಜಾಣ ಇರ್ತಾನೆ. ಆಗ ಹೇಳ್ತೇನೆ, ಕಮಲದ ಹೂವನ್ನು ಹಿಡಿದಾಳ ಅಂತಂದ್ರೆ ಆಕೆಯ ಹೆಸರು ಕಮಲ ಇರಬೇಕು, ಇಲ್ಲವೇ ಪದ್ಮಾವತಿ ಇರಬೇಕು ಅಂತಂದು ಹೇಳಿ ಅನ್ನುವಂಥ ತರ್ಕವನ್ನು ಆತ ಮಾಡ್ತಾನೆ. ಆಮೇಲೆ ಏನಾಗ್ತೈತಿ ಅಂತಂದ್ರೆ, ಎರಡನೇದಕ್ಕಿಯ ಊರು ಯಾವ ಊರು ಅಂತ ಅಂದ್ಕೊಳ್ಳೆ, ಆಕೆ ಕರ್ಣವನ್ನು ಹಿಡ್ಕೊಂಡ್ಲು, ಕಾಲಲ್ಲಿರುವಂಥ ತನ್ನ ಒಂದು ಗೆಜ್ಜೆಯನ್ನು ಆಕೆ ಒಗದ್ಲು ಅಂತಂದು ಹೇಳಿ ಆತ ಹೇಳಿದ ಕೂಡಲೇ ಆಮೇಲೆ ವಿಚಾರ ಮಾಡ್ತಾನೆ, ಕಿವಿಯನ್ನು ಹಿಡ್ಕೊಂಡ್ಲು ಅಂತಂದಮೇಲೆ ಇದು ಕರ್ಣ, ಕಿವಿಗೆ ಕರ್ಣ ಅಂತಂದು ಹೇಳ್ತೀವಿ. ಆಮೇಲೆ ಗೆಜ್ಜೆ ಅಂತಂದ್ರೆ ಏನು, ನೂಪುರ ಅಂತ ಕರಿತೀವಿ. ಅಂದರೆ ಬಹುಶಃ ಆಕೆ ಊರು ಕರ್ಣಾಪುರ ಅಂತ ಇರಬೇಕು ಅಂತಂದು ಹೇಳಿ ತರ್ಕವನ್ನು ಆತ ಮಾಡ್ತಾನೆ. ಹೆಸರು ಕಮಲ ಅಥವಾ ಪದ್ಮಾವತಿ ಇರಬೇಕು, ಊರು ಕರ್ಣಾಪುರ ಇರಬೇಕು. ಅವಳ ತಂದೆ ಹಲ್ಲನ್ನು ಕಿತ್ತಂಗೆ ಮಾಡಿ ಒಗದ್ಲು ಅಂತಂದ್ರೆ ಹಲ್ಲನ್ನು ಕೇಳುವಂತ ಆಗಿರಬೇಕು, ಅಂದ್ರೆ ಆತ ಒಬ್ಬ ದಂತ ವೈದ್ಯನಾಗಿರಬೇಕು ಅಂತಂದು ಹೇಳಿ ಅವ ಹೇಳ್ತಾನೆ. ಇದ್ರ ಮೇಲೆ ಏನು ಮಾಡ್ತಾರೆ ಅಂದ್ರೆ, ಅವರಿಬ್ಬರು ವೇಷವನ್ನು ಮರೆಚ್ಕೊಂಡು ಆ ಕರ್ಣಾಪುರಕ್ಕೆ ಹೋಗ್ತಾರೆ. ಕರ್ಣಾಪುರಕ್ಕೆ ಹೋಗಿ ಊರ ಹೊರಗೆ ಒಬ್ಬ ಅಡಗೋಲಜ್ಜಿ ಇರ್ತಾ, ಅಕ್ಕಿ ಮನೆಯೊಳಗೆ ಆಶ್ರಯವನ್ನು ಬಿಡ್ತಾರೆ. ನಾವು ಹೊರದೇಶದವ್ರದೇವಿ, ಒಂದು 4 ದಿನ ನಾವು ಇಲ್ಲಿ ಇರಾಕ್ ಬಂದೇವಿ, ಆಮೇಲೆ ನಮ್ಗೆ ಇಲ್ಲೆಲ್ಲರ ವ್ಯವಸ್ಥೆ ಆಕೈತೇನೆ ಅಂದ ಕೂಡಲೇ ಆಕೆ ಹೇಳ್ತಾಳೆ, ನನ್ನ ಮನೆಯೊಳಗೆ ಇರಲಿ, ನಿಮ್ಗೆ ಎಲ್ಲ ಊಟ ಉಪಚಾರದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಅಕ್ಕಿ ಮನೆಯೊಳಗನ್ನ ಅವ್ರು ಇರ್ತಾರೆ. ಇದ್ದು ಕೂಡಲೇ ಊಟ ಮಾಡ್ತಾ ಏನಂತಂದ್ರೆ ಇವ್ರ ವಿಚಾರವನ್ನು ಆ ಸುಮಂತ ತೆಗಿತಾನೆ. ಇಲ್ಲಿ ಹೆಂಗೆ ಇಲ್ಲಿಯ ವ್ಯಾಪಾರಿ, ದೊಡ್ಡ ವ್ಯಾಪಾರಿ ಮಗಳದ ಅಂತ, ಆಮೇಲೆ ರಾಜಕುಮಾರಿ ಅದ ಅಂತ, ಆಮೇಲೆ ಆಕೆ ಹೆಸರು ಏನು, ಆಕೆ ಹೆಸರು ಕಮಲೇನೋ ಪದ್ಮಾವತಿನೋ ಏನೋ ಇರಬೇಕಲ್ಲ, ಅವಳು ಭಾಳ ಸೌಂದರ್ಯವತಿ ಅದ ಅಂತ ಕೇಳೇವಿ
ಅಂತ ಹೇಳಿ ಆತ ಹೇಳಿದ ಕೂಡಲೇ ಅವಾಗ ಆ ಅಜ್ಜಿ ಹೇಳ್ತಾ, ಹೌದು, ಅವಳು ಪದ್ಮಾವತಿ, ಒಬ್ಬ ದಂತವೈದ್ಯನ ಮಗಳಕಿ. ಅವಳನ್ನು ರಾಜ್ಕುಮಾರಿಗೆ ಬೆಳೆಸಾನ ಆತನ ತಂದೆ. ಅವಳ ತಾಯಿ ತೀರ್ಕೊಂಡಳ. ಅದಕ್ಕೆ ಅವಳನ್ನು ನಾನೇ ಏನಂತಾರೆ ಪಾಲನೆ ಪೋಷಣೆಯನ್ನು ಮಾಡೇನಿ ಅಂತಂದು ಹೇಳ್ತಾಳೆ. ಹೇಳಿದ ಕೂಡಲೇ ಇಷ್ಟೆಲ್ಲ ಗುರುತಾದ ಕೂಡಲೇ ಏನು ಮಾಡ್ತಾರೆ ಅಂತಂದರೆ, ಇವರಿಬ್ಬರು ವೇಷವನ್ನು ಇದು ಮಾಡಿಕೊಂಡು ಆಮೇಲೆ ಅವಳನ್ನು ಭೇಟಿ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ಆತ ವೀರಬಾಹು ಇದ್ದವ ವ್ಯಕ್ತಪಡಿಸಿ ಆ ಅಜ್ಜಿಗೆ ಹೇಳ್ತಾರೆ, ಇವ ಇಂಥ ರಾಜಕುಮಾರದನ, ಅವಳನ್ನು ಮದುವೆ ಆಗಬೇಕು ಅಂತೇಳಿ ಭಾಳ ಇಚ್ಛೆ ಐತೆ ಅಂತ ಕೂಡಲೇ ಈಕೆ ಆಕಿನ ಭೇಟಿ ಆಗಬೇಕಾಗೈತಿ ಅಂತಂದು ಹೇಳ್ತಾರೆ. ಹೇಳಿದ ಕೂಡಲೇನ ಆವಾಗ ಆ ಅಡುಗುಲಜ್ಜಿ ಏನು ಹೇಳ್ತಾಳೆ ಅಂತಂದ್ರೆ, ಆಯಿತು, ನಾ ಆಕೆ ಕಡೆ ಹೋಗ್ತೀನಿ, ಹೋಗಿ ಆ ಪದ್ಮಾವತಿಯ ಕಡೆ ಹೋಗಿ ಹೇಳ್ತೇನೆ, ನಾನು ಆಕೆ ಯಾವಾಗ ನಿಮ್ಮನ್ನು ಭೇಟಿ ಆಗ್ತಾಳೆ ಅನ್ನೋದನ್ನು ಕೇಳ್ಕೊಂಬರ್ತೇನೆ ಅಂಥೇಳಿ ಆ ಅಜ್ಜಿ ಇದ್ದಾಕಿ ಅವ್ರ ಮನೆಗೆ ಬರ್ತಾಳೆ. ಬಂದು ಆ ಪದ್ಮಾವತಿ ಜೊತೆಗೆ ಮಾತಾಡ್ತಾಳೆ. ಭಾಳ ಒಳ್ಳೆಯ ಸಂಸ್ಕಾರವಂತ ಇದ್ದವ ಹುಡುಗದನವ, ಅವನ ನಿನಗೆ ಯೋಗ್ಯನಾದಂಥ ವರ ಅದಾನ, ನಿನ್ನ ಮದುವೆ ಆಗಕ್ಕೆ ಅಡ್ಡಿಲ್ಲ, ಮತ್ತು ಅವನು ನಿನ್ನ ಭೇಟಿ ಆಗಬೇಕು ಅಂತಾನ, ಯಾವಾಗ ಬರಬೇಕು ಹೇಳೋಂಥ ಕೂಡಲೇ ಆವಕ್ಕೆ ಏನು ಮಾಡ್ತಾಳೆ ಅಂದ್ರೆ, ಅವನು ಇನ್ನೂ ಪರೀಕ್ಷೆ ಮಾಡಬೇಕು ಅಂತಂದು ಹೇಳಕ್ಕೆ ಅನ್ನಿಸ್ತೈತಿ. ಆ ಗಂಧದ ಬಟ್ಟಲಿನೊಳಗೆ ಕೈಯನ್ನು ಎದ್ದಿ 4 ಬಟ್ಟಲಿನ ತುದಿಗಳನ್ನು ಅವಳ ಕೆನ್ನೆ ಮೇಲೆ ಇಡ್ತಾಳೆ. ಗಂಧದ ಬಟ್ಟಲಿನೊಳಗೆ ಎದ್ದಿ 4 ಬಟ್ಟುಗಳ ತುದಿಯನ್ನು ಗಲ್ಲದ ಮೇಲೆ ಇಡ್ತಾಳೆ. ಅಲ್ಲಿ ಕಿಟಕಿ ತೋರಿಸ್ತಾಳೆ. ಅಜ್ಜಿ ಏನು ಗೊತ್ತಾಗೋದಿಲ್ಲ, ಆಕೆ ಹಂಗೆ ಬರ್ತಾಳೆ. ಬಂದು ಅವ್ರಿಗೆ ಹೇಳ್ತಾಳೆ, ಹಿಂಗೆ ಮಾಡಿಲ್ಲ ನನಗೆ ಆಕೆ, ಅದದ್ದೇನು ನಂಗೆ ಗೊತ್ತಾಗಲಿಲ್ಲ, ಆಕೆ ಭಾಳ ಬುದ್ಧಿವಂತೆ ಇದ್ದಾಳ ಅಂತೇಳಿ. ಆವಾಗ ಈ ವೀರಬಾವುಗೂ ಮತ್ತೂ ಅರ್ಥ ಆಗೋದಿಲ್ಲ. ಆಮೇಲೆ ಸುಮಂತ ವಿಚಾರ ಮಾಡ್ತಾನೆ. ಗಂಧದ 4 ಬಟ್ಟೆಗಳನ್ನು ಇಟ್ಟಾಳಕ್ಕಿ. ಗಂಧ ಅಂದ್ರೆ ಚಂದನ ಅಂದ್ರೆ ಶೀತಲವಾದದ್ದು. ಅದಕ್ಕೆ ಇನ್ನು ಹುಣ್ಣಿಮೆ 4 ದಿನ ಐತೆ. ಬಹುಶಃ ಹುಣ್ಣಿಮೆ ದಿನ ಇದ್ದಾಗ ದಿನದಂದು ನಿನ್ನ ಭೇಟಿಯಾಗಕ್ಕೆ ಇಚ್ಛೆಪಟ್ಟಾಳ. ಕಿಟಕಿ ತೋರ್ಸಾಳ ಅಂದ್ರೆ ಕಿಟಕಿ ಮೂಲಕ ನೀ ಹೋಗಬೇಕು ಅಂತ ಹೇಳಿ ಆಕೆ ಇದನ್ನಾಗೈತಿ, ಇಚ್ಛೆ ಆಗೈತಿ ಅಂತ ಹೇಳ್ತಾಳೆ. ಆಮೇಲೆ ಇವ ಏನು ಮಾಡ್ತಾನಂದ್ರೆ, ಆ ಸೂಚನೆಯನ್ನು ತಿಳ್ಕೊಂಡು ಆ ಹುಣ್ಣಿಮೆಯ ದಿನ ರಾತ್ರಿ ಒಂದು ನಿಚ್ಚಣಿಕೆಯ ಸಹಾಯದಿಂದ ಅವಳ ರೂಮನ್ನು ಆ ಕಿಟಕಿಯ ಮೂಲಕ ಪ್ರವೇಶ ಮಾಡ್ತಾನೆ. ಆವಾಗ ಅವನು ತನ್ನ ಪ್ರೇಮವನ್ನು ನಿವೇದನೆ ಮಾಡ್ಕೊಂಡು ಕೂಡಲೇ ಆಕೆನೂ ಏನಂತಂದ್ರೆ ಅವನ ಜೊತೆ ಮದುವೆ ಆಗಕ್ಕೆ ತಯಾರಾಕ್ಕಳ. ನನ್ನ ತಂದೆಯೊಂದಿಗೆ ನಾನು ಮಾತಾಡ್ತೀನಿ, ನಿನ್ನ ಮದುವೆ ಆಗುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ಅವಳು ಹೇಳ್ತಾಳೆ. ಆಮೇಲೆ ಅವರಿಬ್ಬರು ಮರುದಿನ ಅವ್ರ ತಂದೆ ಕಡೆಗೆ ಬರ್ತಾರೆ. ತಂದೆ ಕಡೆಗೆ ಬಂದು ಸುಮಂತ ಇದ್ದವ ತನ್ನ ಗೆಳೆಯನ ಪರವಾಗಿ ಹೇಳ್ತಾನೆ, ಈತ ರಾಜಕುಮಾರದನ, ಪಾಟಲಿಪುತ್ರದ ರಾಜಕುಮಾರ, ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತಂದು ಇಚ್ಛೆ ಐತಿ ಅಂತ ಅಂದ್ಕೊಳ್ಳಿ. ಆವಾಗ ದಂತವೈದ್ಯ ಹೇಳ್ತಾನೆ, ಇಲ್ಲಪ್ಪ, ನನಗೂ ಒಳ್ಳೆಯ ವರ ಅಂತಂದು ಹೇಳಿ ಅನ್ಸಾಕತ್ತೈತಿ, ಆದರೆ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಶ್ಚರ್ಯಕೈತಿ, ಇವ್ರಿಗೆ ಯಾಕೆ ಅನ್ನಕತ್ತೀರಿ ಅಂದ್ಕೊಳ್ಳಿ. ಅವಾಗ ಹೇಳ್ತಾನೆ ದಂತವೈದ್ಯ, ಈ ದೇಶದ ರಾಜ ಭಾಳ ಕ್ರೂರಿ ಅದಾನ, ಅವ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ ನನಗೆ ಏನಂತಂದ್ರೆ ಹೇಳಿ ಕಳಿಸ್ಯಾನ, ತಾನೇ ಮದುವೆ ಆಗಬೇಕು ಅಂತಂದು ಹೇಳಿ. ಅವನು ವಯಸ್ಸಾಗೈತಿ, ನನಗೂ ಚಿಂತಾಗೈತಿ, ಆದರೆ ಕೇಳೋದಿಲ್ಲ, ಭಾಳ ಕ್ರೂರಿ ಅದಾನವ, ಇಲ್ಲದಿದ್ರೆ ನಮ್ಮ ಪ್ರಾಣವನ್ನು ತೆಗೆದು ಬಿಡ್ತಾನ ಅಂತಂದು ಹೇಳಿ ಆತ ಹೇಳ್ತಾನೆ. ಅವಾಗ ಏನು ಮಾಡ್ತಾರಂತಂದ್ರೆ, ಇವರೊಂದು ಉಪಾಯವನ್ನು ಹೂಡ್ತಾರೆ. ಅವಾಗಿನ ಹೆಂಗಾರ ಮಾಡಿ ಅವಳನ್ನು ಮದುವೆ ಮಾಡಬೇಕು ಅಂತ ಉಪಾಯವನ್ನು ಹೂಡ್ತಾರೆ. ಅವಾಗ ಒಂದು ಸಲ ಏನಕ್ಕೈತಿ ಅಂದ್ರೆ, ಆ ಕೋಟೆ ಬಾಗಿಲಿನಿಂದ ಒಬ್ಬಳನ್ನು ಬಲವಂತವಾಗಿ ರಾಜಭಟ್ರು ಆ ಕೋಟೆಯಿಂದ ಹೊರಗೆ ದೂಕಿ ಬಾಗಿಲನ್ನು ಹಾಕೋತಾರೆ, ಕೋಟೆಯ ಬಾಗಿಲನ್ನು ಹಾಕೋತಾರೆ. ಆಗ ಈ ಸುಮಂತ ಕೇಳ್ತಾನೆ ದಂತವೈದ್ಯನ, ಹಿಂಗೆ ಯಾಕೆ ಮಾಡಿದ್ರು, ಆಕೆ ಏನು ಅಪರಾಧ ಮಾಡ್ಯಾಳ ಅಂದ ಕೂಡಲೇ ಆತ ಹೇಳ್ತಾನೆ, ಇಲ್ಲ, ಆಕೆ ಒಂದು ಸ್ವಲ್ಪ ಏನಾದರೂ ಕಲಂಕ ಬಂತು ಅಂತಂದ್ರೆ ಅವರನ್ನು ನಮ್ಮ ರಾಜ್ಯದಿಂದ ಹೊರಗೆ ಹಾಕಿಬಿಡ್ತಾನೆ ಮಹಾರಾಜ, ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಈ ಸುಮಂತ ಇದ್ದಾವ ಒಂದು ಯೋಜನೆಯನ್ನು ಹಾಕಿ ಆ ಪದ್ಮಾವತಿ ಮಲ್ಕೊಂಡಾಗ ಅವಳ ಆಭರಣಗಳನ್ನು ಏನಂತಾರೆ ಕಳುವು ಮಾಡಿ ಮರನೇ ದಿನ ಒಬ್ಬ ಸನ್ಯಾಸಿ ವೇಷದೊಳಗೆ ಆ ಆಸ್ಥಾನಕ್ಕೆ ಬರ್ತಾನೆ, ರಾಜನ ಆಸ್ಥಾನಕ್ಕೆ ಬರ್ತಾನೆ. ನಾನು ನೋಡ್ರಿ ಇಷ್ಟೆಲ್ಲ ಆಭರಣಗಳು ಸಿಕ್ಕಾವು, ಏನು ಮಾಡೋದು, ಈ ಯುವತಿ ಇದ್ದಾಕಿ ನಿನ್ಗೆ ಯಾವ ಆಭರಣಗಳು ಹೆಂಗೆ ಸಿಕ್ಕು ಅಂತಂದ್ರೆ ರಾಜ ಕೇಳ್ತಾನೆ. ರಾಜ ಕೇಳಿದ ಕೂಡಲೇ ಆಗ ದಂತವೈದ್ಯನೂ ಬರ್ತಾನೆ, ನನ್ನ ಮಗಳ ಆಭರಣಗಳನ್ನು ಯಾರೋ ಕಳುವು ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳ್ತಾನೆ.
ಆ ಸನ್ಯಾಸಿ ಆಭರಣಗಳನ್ನು ರಾಜ ತೋರಿಸ್ತಾನ. ಇವು ನಿನ್ನ ಮಗಳವ ಏನು ಅಂತಂದು ಹೇಳಿ. ಹೌದು ಅಂತಾನ. ಹೌದು ಅಂತ ಇವು ನಿನ್ನ ಕಡೆ ಹೆಂಗೆ ಬಂದವು? ಅವಾಗ ಅವ್ನು ಹೇಳ್ತಾನೆ, ಸನ್ಯಾಸಿ ವೇಷದಲ್ಲಿರುವಂಥ ಸುಮಂತ ಹೇಳ್ತಾನೆ, ಇಲ್ಲ ಊರ ಹೊರ ಸ್ಮಶಾನದೊಳಗೆ ನಾನೇನಂತಂದ್ರೆ ನಾನು ಧ್ಯಾನ ಮಾಡ್ಕೊತ ಕುಂತಿದ್ದೆ. ಈ ಆಭರಣಗಳನ್ನು ಧರಿಸ್ಕೊಂಡಂಥ ಒಬ್ಬ ಯುವತಿ ಬಂದಳು, ನನ್ನನ್ನು ಮದುವೆ ಆಗುವಂದ್ಲು. ನಾನು ನಿರಾಕರಣೆಯನ್ನು ಮಾಡಿದೆ. ಅವಾಗ ತನ್ನೆಲ್ಲ ಆಭರಣಗಳನ್ನು ಬಿಚ್ಚಿ ಕೊಟ್ಲೋಕೆ, ನಾ ಈ ಆಭರಣಗಳನ್ನು ತಗೋ, ಇನ್ನೂ ನಾನು ಹೆಚ್ಚಿನ ದ್ರವ್ಯವನ್ನು ತರ್ತೀನಿ, ನೀ ನನ್ನ ಮದುವೆ ಆಗುವಂದ್ಲು. ಮಹಾರಾಜನ ಸನ್ಯಾಸಿ ಇದ್ದೀನಿ, ಇದೆಲ್ಲ ನನಗೆ ಬೇಡ ಅಂತ ಹೇಳಿದೆ. ಇವನ್ನೆಲ್ಲ ತೊಗೊಂಡು ನಾನೇನು ಮಾಡಲಿ ಆಭರಣಗಳನ್ನು? ನನಗಿವೆಲ್ಲ ಎದಕ್ಕೆ ಬೇಕು ಅಂತಂದು ಹೇಳಿ ನಾನು ಇಲ್ಲಿ ಯಾರಿಗಾರು ಮಾರಿಬಿಟ್ರಾತು, ದಾನ ಧರ್ಮ ಮಾಡಿದ್ರಾತು ಅಂತೇಳಿ ನಾನು ಬಂದೆ. ರಾಜಭಟ್ರು ನಾನು ಹಿಡ್ಕೊಂಡು ಬಂದರು ಅಂತ ಹೇಳಿ ಹೇಳ್ತಾನೆ. ಅವಾಗ ರಾಜ ಭಾಳ ಸಿಟ್ಟು ಬರ್ತೈತಿ. ಆಮೇಲೆ ಇವಳು ಇಂಥ ಕೆದಾಳೇನು, ನಾನು ಮದುವೆ ಆಗಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ದೆ ಪದ್ಮಾವತಿಯನ್ನು. ಈ ಸನ್ಯಾಸಿಯನ್ನೇ ಮದುವೆ ಆಗಬೇಕು ಅಂತಂದು ಹೇಳಿ ಈಕೆ ಹೋಗ್ಯಾಳ ಅಂತ ಹೇಳಿ ಈಕೆ ಚರಿತ್ರಹೀನಲ್ದಾಳ. ಇವಳನ್ನು ಕೋಟೆ ಬಾಗಿಲಿಂದ ಹೊರಗೆ ಹಾಕ್ರಿ ಅಂತಂದು ಹೇಳಿ ಆಕೆಗೆ ಆಜ್ಞೆ ಮಾಡ್ತಾನೆ. ಆಕೆ ಭಾಳ ಅಂದ್ರೆ ಭಾಳ ಸಂಕಟಕ್ಕೈತಿ. ಆಕೆ ಚೀರಿ ಹೇಳ್ತಾಳೆ, ಇಲ್ಲ ನಾ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ತಪ್ಪು ನಾ ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ರೋಧಿಸಿದ್ರು ಕೂಡ ಅವ್ರೇನು ಮಾಡ್ತಾರಂದ್ರೆ ಅವಳನ್ನು ಕರ್ಕೊಂಬಂದು ಆ ಕೋಟೆ ಬಾಗಿಲಿಂದ ಹೊರಗೆ ಹಾಕಿಬಿಡ್ತಾರೆ. ಆಗ ಆಕೆ ತಂದೆ ಏನು ಮಾಡ್ತಾನೆ, ನಾವು ಸ್ವಲ್ಪ ದೂರ ನನ್ನ ಮಗಳನ್ನ ಕಳಿಸಿ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಹೇಳಿದ ಕೂಡಲೇ ಆವಾಗ ಆ ತಂದೆ ಆಕೆನ ಕರ್ಕೊಂಬರ್ತಾನೆ. ಕರ್ಕೊಂಡು ಬಂದ ಕೂಡಲೇ ದೂರದಲ್ಲಿ ಏನಂತ ವೀರಬಾಹು ಮತ್ತು ಸನ್ಯಾಸಿ ವೇಷದಲ್ಲಿದ್ದಂಥ ಈ ಸುಮಂತ ಇಬ್ಬರು ನಿಂತಿರ್ತಾರೆ. ತಂದೆ, ಇಲ್ಲ ನಾವು ಇದು ಒಂದು ನಾಟಕವನ್ನು ಮಾಡಿದ್ವಮ್ಮ, ನೀನು ಇವನ ಜೊತೆ ನೀವು ಹೋಗಿಬಿಡು, ಈಗ ಇಲ್ದಿರ ಈ ಕ್ರೂರ ರಾಜ ಬಿಡುವುದಿಲ್ಲ ನಿಮ್ಮನ್ನ ಅಂತ ಹೇಳಿ ಆಮೇಲೆ ಅವ್ರ ಜೊತೆ ಅವಳನ್ನು ಕಳಿಸಿಬಿಡ್ತಾನೆ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ. ಒಂದು ಪ್ರಶ್ನೆಯನ್ನು ಹೇಳ್ತೈತಿ, ಹೇಳು ಮಹಾರಾಜ, ಇದರ ದೋಷಿ ಯಾರು? ಸುಮಂತ ದೋಷಿನೋ ಏನು ರಾಜ ದೋಷಿನೋ ಅಂತಂದು ಹೇಳಿ ಕೇಳ್ತೈತಿ. ಆವಾಗ ಆ ಮಹಾರಾಜ ಹೇಳ್ತಾನೆ, ಇದರ ಸುಮಂತಂದ ಏನೂ ದೋಷ ಇಲ್ಲ ಅಂತ ಹೇಳ್ತಾನೆ. ತನ್ನ ಪ್ರಾಣ ಸ್ನೇಹಿತ, ಬಾಲ್ಯ ಸ್ನೇಹಿತ, ಅವನ ಪ್ರೇಮವನ್ನು ಅವನು ಕೊಡಿಸ್ಬೇಕು, ತನ್ನ ಪ್ರೀತಿಸಿದವಳ ಜೊತೆಗೆ ಅವ ಮದುವೆಯಾಗಿ ಸುಖವಾಗಿರಲಿ ಅನ್ನುವಂಥ ದೃಷ್ಟಿಯಿಂದ ಆತ ಈ ರೀತಿ ಎಲ್ಲ ನಾಟಕವನ್ನು ಮಾಡ್ದ. ಅವನದು ದೋಷ ಇಲ್ಲ. ರಾಜನದು ಇದರಲ್ಲಿ ದೋಷ ಐತಿ. ತಾನು ವಯಸ್ಸಾಗಿದ್ದರೂ ಅವಳನ್ನು ಮದುವೆ ಆಗಬೇಕು ಅಂತ ಇಚ್ಛೆಯನ್ನು ಮಾಡ್ದ. ಅವಳ ಮನಸ್ಸು ಏನೈತೆ ಅನ್ನೋದನ್ನ ತಿಳ್ಕೊಳ್ಳಿಲ್ಲ. ಅದು ಅಲ್ಲದೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡ್ಬೇಕಂತ ಅವಳನ್ನು ಏನೂ ವಿಚಾರ ಮಾಡ್ದ ಹೊರಗೆ ಹಾಕಕ್ಕೆ ಹಚ್ಚಿದ. ಅದಕ್ಕೆ ದೋಷ ಇದ್ದದ ಮಹಾರಾಜಂದು ಅಂತ ಹೇಳ್ತೈತಿ. ಹೌದು, ಸರಿಯಾದಂಥ ಉತ್ತರ. ಆದ್ರೆ ನೀನು ಮಾತಾಡದೆ ನಾ ಹೊರಟೆ ಅಂತ ಹೇಳಿ ಮತ್ತೆ ಬೇತಾಳ ಹೋಗಿಬಿಡ್ತೈತಿ. ಇಲ್ಲಿಗೆ ಈ ಕತೆ ಮುಗೀತು.